ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಸಿಂಹ ರಾಶಿಯವರ 2026ರ ಸಂಪೂರ್ಣ ಭವಿಷ್ಯವನ್ನು ನೋಡೋಣ. ನೀವು ಸಿಂಹ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸಿಂಹ ರಾಶಿಯವರಿದ್ದರೆ ಈ ಮಾತುಗಳನ್ನು ಕೊನೆವರೆಗೂ ಗಮನದಿಂದ ಕೇಳಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ನಡೆಯಲಿವೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವರು. ಸೂರ್ಯನ ಶಕ್ತಿ ನಿಮ್ಮೊಳಗೆ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಗೌರವದ ಭಾವನೆ ನೀಡುತ್ತದೆ. ನೀವು ಸಹಜವಾಗಿ ಜನರನ್ನು ಮುನ್ನಡೆಸುವ ಶಕ್ತಿ ಹೊಂದಿರುವವರು. ಆದರೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಅಹಂಕಾರ ಮತ್ತು ತ್ವರಿತ ನಿರ್ಧಾರಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. 26 ಎಂಬಲ್ಲಿ ಈ ಗುಣಗಳೇ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸಲಿವೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಹಳೆಯ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಒತ್ತಡ, ಗೊಂದಲ ಮತ್ತು ನಿರ್ಧಾರಗಳ ಭಾರ ಕಡಿಮೆಯಾಗುತ್ತದೆ. ನೀವು ಮಾಡಿದ ಶ್ರಮಕ್ಕೆ ಗುರುತಿಸುವಿಕೆ ಸಿಗುವ ಸಮಯ ಇದು. ಸಮಾಜದಲ್ಲಿ, ಕೆಲಸದ ಸ್ಥಳದಲ್ಲಿ ಮತ್ತು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಮಾರ್ಚ್ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ವೇಗ ಹೆಚ್ಚಾಗುತ್ತದೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ನೀವು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಸಿದ್ಧರಾಗುತ್ತೀರಿ. ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗಬಹುದು, ಆದರೆ ಅದೇ ಸಮಯದಲ್ಲಿ ನಿಜವಾದ ಬೆಂಬಲ ನೀಡುವವರು ನಿಮ್ಮ ಹತ್ತಿರ ಬರುತ್ತಾರೆ. ಈ ಬದಲಾವಣೆಗಳು ಮೊದಲಿಗೆ ಅಸಹಜವಾಗಿ ಅನಿಸಬಹುದು, ಆದರೆ ಮುಂದೆ ಹೋಗುವಾಗ ಅವು ನಿಮ್ಮ ಒಳಿತಿಗಾಗಿಯೇ ನಡೆದಿವೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಈ ವರ್ಷ ಮಿಶ್ರ ಫಲ ನೀಡುತ್ತದೆ. ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಸಂಬಳ ಹೆಚ್ಚಳ, ಇನ್ಸೆಂಟಿವ್ ಅಥವಾ ಹೆಚ್ಚುವರಿ ಆದಾಯ ಕಾಣಿಸಿಕೊಳ್ಳಬಹುದು. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಆದರೆ ಅದೇ ಸಮಯದಲ್ಲಿ ಅನಾವಶ್ಯಕ ಖರ್ಚು ಕೂಡ ಹೆಚ್ಚಾಗುವ ಅಪಾಯ ಇದೆ. ನಿಮ್ಮ ಗೌರವ ಮತ್ತು ಸ್ಟೇಟಸ್ ಕಾಪಾಡಿಕೊಳ್ಳಲು ಹೆಚ್ಚು ಖರ್ಚು ಮಾಡುವ ಸಾಧ್ಯತೆಯಿದೆ. ಜನವರಿರಿಂದ ಏಪ್ರಿಲ್ ತಿಂಗಳುಗಳವರೆಗೆ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮೇ ತಿಂಗಳಿಂದ ಆಗಸ್ಟ್ವರೆಗೆ ಹಣಕಾಸಿನ ದೃಷ್ಟಿಯಿಂದ ಉತ್ತಮ ಸಮಯ. ಈ ಅವಧಿಯಲ್ಲಿ ಉಳಿತಾಯ ಮತ್ತು ಸರಿಯಾದ ಹೂಡಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಲಾಭ ಕಾಣಬಹುದು. ಸಾಲ ಕೊಡುವಾಗ ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಾಗ 2 ಬಾರಿ ಯೋಚಿಸುವುದು ಒಳಿತು. ಉದ್ಯೋಗದಲ್ಲಿರುವ ಸಿಂಹರಾಶಿಯವರಿಗೆ ಈ ವರ್ಷ ಮಹತ್ವದ ಬದಲಾವಣೆಗಳನ್ನು ತರುತ್ತದೆ. ನಿಮ್ಮ ಕೆಲಸಕ್ಕೆ ಗುರುತಿಸುವಿಕೆ ಸಿಗುತ್ತದೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತದೆ. ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಮೇ ತಿಂಗಳಿಂದ ಸೆಪ್ಟೆಂಬರ್ವರೆಗೆ ಜಾಬ್ ಚೇಂಜ್ ಯೋಚನೆಯಿದ್ದರೆ ಉತ್ತಮ ಅವಕಾಶಗಳು ಸಿಗುತ್ತವೆ. ಸರ್ಕಾರಿ ಕೆಲಸ ಅಥವಾ ದೊಡ್ಡ ಸಂಸ್ಥೆಗಳೊಂದಿಗೆ ಸಂಪರ್ಕ ಬೆಳೆಸುವ ಸಾಧ್ಯತೆಯೂ ಇದೆ. ವ್ಯವಹಾರ ಮಾಡುವ ಸಿಂಹರಾಶಿಯವರಿಗೆ ಈ ವರ್ಷ ವಿಸ್ತರಣೆ ಮಾಡುವ ಅವಕಾಶಗಳು ಬರುತ್ತವೆ. ಹೊಸ ಗ್ರಾಹಕರು, ಹೊಸ ಡೀಲ್ಗಳು ಮತ್ತು ವಿದೇಶಿ ಸಂಪರ್ಕಗಳು ಲಾಭ ನೀಡಬಹುದು. ಆದರೆ ಪಾಲುದಾರರ ಆಯ್ಕೆ ಮಾಡುವಾಗ ಜಾಗೃತೆಯಿಂದ ಇರಬೇಕು. ಎಲ್ಲ ವ್ಯವಹಾರಗಳು ಸ್ಪಷ್ಟವಾಗಿ ಮತ್ತು ಬರವಣಿಗೆಯಲ್ಲಿ ಇದ್ದರೆ ಭವಿಷ್ಯದಲ್ಲಿ ಸಮಸ್ಯೆ ತಪ್ಪಿಸಿಕೊಳ್ಳಬಹುದು. ಪ್ರೀತಿ ಜೀವನದಲ್ಲಿ ಈ ವರ್ಷ ಭಾವನಾತ್ಮಕ ಬದಲಾವಣೆಗಳು ಕಾಣಿಸುತ್ತವೆ. ಸಿಂಗಲ್ ಸಿಂಹರಾಶಿಯವರಿಗೆ ಗಂಭೀರವಾದ ಸಂಬಂಧ ಆರಂಭವಾಗುವ ಸಾಧ್ಯತೆ ಇದೆ. ಹಳೆಯ ಸಂಬಂಧಗಳು ಮತ್ತೆ ಬಲವಾಗಬಹುದು. ಆದರೆ ನಿಮ್ಮ ಅಹಂಕಾರ ಮತ್ತು ತ್ವರಿತ ಕೋಪ ಸಂಬಂಧಗಳಲ್ಲಿ ಅಂತರ ತರಬಹುದು. ನಿಮ್ಮ ಮಾತುಗಳಲ್ಲಿ ಸೌಮ್ಯತೆ ಇರಲಿ. ವಿವಾಹಿತ ಸಿಂಹರಾಶಿಯವರಿಗೆ ಸಂಗಾತಿಯೊಂದಿಗೆ ಅರ್ಥಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಕುಟುಂಬದ ಬೆಂಬಲ ಸಿಗುತ್ತದೆ. ಕೆಲ ಸಮಯಗಳಲ್ಲಿ ಮಾತಿನ ಜಗಳಗಳು ಆಗಬಹುದು, ಆದರೆ ಶಾಂತವಾಗಿ ಮಾತನಾಡಿದರೆ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ. ಆದರೆ ಮಾನಸಿಕ ಒತ್ತಡ, ರಕ್ತದೊತ್ತಡ, ತಲೆನೋವು ಮತ್ತು ನಿದ್ರೆಯ ಸಮಸ್ಯೆಗಳಿಗೆ ಗಮನ ಕೊಡಬೇಕು. ಹೆಚ್ಚು ಕೆಲಸ ಮತ್ತು ಹೆಚ್ಚು ಒತ್ತಡ
ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ದೇಹ ಮತ್ತು ಮನಸ್ಸಿಗೆ ನಸಿಗೆ ಕೊಡಿ. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ವಾಕಿಂಗ್ ಬಹಳ ಉಪಯುಕ್ತವಾಗುತ್ತದೆ. ಈ ವರ್ಷ ನಿಮ್ಮೊಳಗೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗುತ್ತದೆ. ದೇವರ ಮೇಲೆ ನಂಬಿಕೆ ಗಟ್ಟಿಯಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆದಿತ್ಯ ಹೃದಯಂ ಅಥವಾ ಸೂರ್ಯ ಮಂತ್ರ ಜಪ ಮಾಡಿದರೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ತಂದೆ, ಗುರು ಮತ್ತು ಹಿರಿಯರಿಗೆ ಗೌರವ ಕೊಡುವುದು ನಿಮ್ಮ ಜೀವನದಲ್ಲಿ ಶುಭ ಫಲ ತರುತ್ತದೆ. ಒಟ್ಟಿನಲ್ಲಿ 2026 ಸಿಂಹ ರಾಶಿಯವರಿಗೆ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಬೆಳವಣಿಗೆಯ ವರ್ಷ. ನೀವು ನಿಮ್ಮ ಅಹಂಕಾರವನ್ನು ನಿಯಂತ್ರಿಸಿ, ಶಾಂತವಾಗಿ ಮತ್ತು ವಿವೇಕದಿಂದ ನಿರ್ಧಾರ ತೆಗೆದುಕೊಂಡರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಎತ್ತರಗಳನ್ನು ತಲುಪಬಹುದು. ಈ ಮಾತುಗಳು ನಿಮಗೆ ಮಾರ್ಗದರ್ಶನ ನೀಡಿದರೆ, ನಿಮ್ಮ ಅನುಭವವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಮತ್ತು ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ. ನಿಮ್ಮ ಸಮಯ ಬದಲಾಗುತ್ತಿದೆ. ಸೂರ್ಯನ ಶಕ್ತಿ ನಿಮ್ಮ ಜೊತೆಯಲ್ಲಿದೆ. ಧನ್ಯವಾದಗಳು.